ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಈಗಿದೆ ಈ ವಾರದ ವಾರ ಭವಿಷ್ಯ. ಮೇಷರಾಶಿಯವರಿಗೆ ನೋಡೋಣ. ತಾಯಿಗೆ ಅನಾರೋಗ್ಯಗಳು ಕಾಡ್ತಕ್ಕಂಥದ್ದು, ಆಕೆಯ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳು ಮತ್ತು ವ್ಯತ್ಯಯಗಳು ಕಂಡುಬರುವಂಥದ್ದು ಆಗತ್ತೆ. ಆರೋಗ್ಯ ಸಂಬಂಧಿ ಸಮಸ್ಯೆಗಳು ತುಂಬ ವಿಪರೀತವಾಗಿ ಕಾಡುತ್ತೆ ಮತ್ತು ಬರಬೇಕಾಗಿರುವಂತಹ ಹಣಕಾಸುಗಳು ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ಕೈ ತಲುಪೋದಿಲ್ಲ, ಬಹಳ ವಿಳಂಬವಾಗುತ್ತೆ. ನೂತನ ವಾಹನಗಳ ಖರೀದಿಯ ಯೋಗ ಮುಂದಕ್ಕೆ ಹೋಗುತ್ತೆ. ಈ ವಾರ ತಗೋಬೇಕು ಅಂತ ಅಂದ್ಕೊಂಡಿರೋದೆಲ್ಲ ಮುಂದಕ್ಕೆ ಹೋಗುವ ಸಾಧ್ಯತೆಗಳಿದ್ದಾವೆ. ವ್ಯಾಪಾರದ ವಿಸ್ತರಣೆಯೂ ಸಹ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀರಿ, ಬಟ್ ಆದರೆ ನಿಮಗೆ ಮಾಡಿಕೊಡೋದಕ್ಕೆ ಸಾಧ್ಯ ಆಗದ ವಾತಾವರಣ ಇರುತ್ತೆ. ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರುಕುಳಗಳು ಉಂಟಾಗುವಂಥದ್ದು, ಮನಸ್ಸಿಗೆ ಬಹಳ ಕಷ್ಟಕರವಾದ ವಾತಾವರಣ ಉಂಟಾಗುವಂಥದ್ದು ಆಗುತ್ತೆ. ಸ್ವಲ್ಪ ಜಾಗೃತೆಯಾಗಿದ್ದು ಜೀವನವನ್ನು ಮುಂದುವರಿಸಿ. ಶುಭವಾಗಲಿ. ಕೊನೆಯಲ್ಲಿ ಹೇಳೋ ಒಂದು ಪರಿಹಾರವನ್ನು ಅನುಸರಿಸಿ ಒಳ್ಳೆಯದಾಗಲಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ಬಹಳ ವಿಳಂಬವಾಗುತ್ತೆ. ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಏನೂ ಸಾಗೋದಿಲ್ಲ. ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ಕೊಳ್ತೀರಿ. ವಾರದ ಮಧ್ಯಭಾಗದ ನಂತರದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ಉಂಟಾಗಿ ಮನಸ್ಸಿಗೆ ಬಹಳ ಸಂತೋಷವನ್ನು ಹೊಂದುತ್ತೀರಾ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ಏಳಿಗೆಯನ್ನು ನೋಡೋದಕ್ಕೆ ಸಾಧ್ಯ ಇದೆ. ಯಾವಾಗ ಅಂತ ಹೇಳಿದ್ರೆ ವಾರದ ಮಧ್ಯಭಾಗದ ನಂತರದಲ್ಲಿ ಒಂದು 3-4 ದಿನ ಸ್ವಲ್ಪ ಏರುಪೇರುಗಳು ಇದ್ದರೂ ಅದಾದ ನಂತರ ಅದೆಲ್ಲವೂ ಸಹ ಕ್ಲಿಯರ್ ಆಗಿ ಚೆನ್ನಾಗಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಿಶ್ರಿತ ಫಲಗಳನ್ನು ವೃಷಭ ರಾಶಿಯವರು ಹೊಂದಿದ್ದೀರಾ. ಹಾಗಾಗಿ ದೇವರ ಮೇಲೆ ಭಾರ ಹಾಕಿ ದೇವರು ಶುಭವನ್ನು ಮಾಡಲಿ ಅಂತ ಹೇಳ್ತಾ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಒಳ್ಳೆಯದಾಗಲಿ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ವ್ಯಾಪಾರ ವ್ಯವಹಾರಗಳು ಬಹಳ ಸುಗಮವಾಗಿ ಸಾಗುತ್ತೆ. ಮನೆಯಲ್ಲಿ ಇರುವಂತಹ ಹಲವು ತೊಂದರೆ ತಾಪತ್ರೆಗಳೆಲ್ಲ ಹೋಗ್ತಕ್ಕಂಥದ್ದಾಗತ್ತೆ. ಭಾವನಾತ್ಮಕವಾಗಿ ಹಲವರೊಟ್ಟಿಗೆ ಬೆರೀತೀರಿ, ಆದರೆ ಹುಷಾರು. ನಿಮ್ಮ ಭಾವನೆಗಳನ್ನು ನಿಮ್ಮ ಒಳಗುಟ್ಟಿನ ವಿಚಾರಗಳನ್ನು ಬೇರೆಯವರಿಗೆ ಎಷ್ಟು ಹೇಳಬೇಕಷ್ಟು ಹೇಳಬೇಕು ಅಷ್ಟೆ. ಎಲ್ಲ ಹೇಳಿದ್ರೆ ಮುಗೀತು ನಿಮ್ಮ ಕತೆ ಅಂತಲೇ ಅರ್ಥ. ಇವತ್ತೆಲ್ಲರೂ ನಿಮ್ಮವರೇ, ನಾಳೆ ಯಾರು ನಿಮ್ಮವರು ಅಲ್ವೋ ಗೊತ್ತಿಲ್ಲ. ಹುಷಾರಾಗಿದ್ದು ಜೀವನವನ್ನು ಮಾಡಿ. ಆಪ್ತ ಸ್ನೇಹಿತರೊಟ್ಟಿಗೆ ವಿವಾದಗಳು ಉತ್ಪತ್ತಿಯಾಗಬಹುದು. ಉದ್ಯೋಗದಲ್ಲಿ ಹೆಚ್ಚುವರಿ ಕೆಲಸದಿಂದಾಗಿ ಒಂದಷ್ಟು ಹೊರೆ ಹಿಂಸೆ ಅಂತ ಅನಿಸುತ್ತೆ. ಸ್ವಲ್ಪ ಶುಭ ಮತ್ತು ಸ್ವಲ್ಪ ಅಶುಭದ ವಾತಾವರಣ ಮಿಥುನ ರಾಶಿಯವರಿಗಿದೆ, ಹುಷಾರು. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೂರ ಪ್ರಯಾಣದ ಯೋಗ ಮತ್ತು ದೂರ ಪ್ರಯಾಣದಿಂದ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಗಳನ್ನು ನೋಡ್ತಕ್ಕಂತಹ ವಾರವಾಗಿರುತ್ತೆ. ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಧನಲಾಭಗಳನ್ನು ನೋಡ್ತೀರಿ. ಉದ್ಯೋಗದಲ್ಲಿ ಬೆಂಬಲಗಳು ಸಿಗುತ್ತೆ ನಿಮಗೆ. ಮೇಲಧಿಕಾರಿಗಳದ್ದು ಅಥವಾ ಸುತ್ತ ಸಹೋದ್ಯೋಗಿಗಳ, ನಿಮ್ಮ ಉನ್ನತ ಅಧಿಕಾರಿಗಳ ಬೆಂಬಲಗಳು ಸಿಕ್ಕು ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಬಂದು ಕೈ ಸೇರ್ತಕ್ಕಂಥದ್ದು. ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಪ್ರಾಪ್ತಿಯಾಗತ್ತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭವಾಗಲಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿಗಳು ಜಾಸ್ತಿ. ಬೇಕು ಅಂತಲೇ ನಿಮ್ಮ ಮೇಲೆ ಒಂದಷ್ಟು ಹೆಚ್ಚಿನ ಒಂದು ಶ್ರಮ ಪಡುವಂತಹ ಕೆಲಸವನ್ನು ಬೇಕು ಅಂತ ಹಾಕ್ತಕ್ಕಂಥದ್ದು ಆಗಬಹುದು. ಖರ್ಚುಗಳು ವಿಪರೀತ ಜಾಸ್ತಿ ಆಗುತ್ತೆ, ಆದಾಯ ಕಡಿಮೆ ಆಗ್ತಕ್ಕಂಥದ್ದು. ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋದ್ರಿಂದ ಬಹಳ ತೊಂದರೆ ತಾಪತ್ರೆಗಳಿಗೆ ಈಡಾಗಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಬಹಳನೇ ಏರುಪೇರುಗಳು ಉಂಟಾಗಬಹುದು, ಹುಷಾರಾಗಿರಬೇಕು. ಜೊತೆಗೆ ಆರೋಗ್ಯ ಅಂತ ಬಂದ ಸಂದರ್ಭಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವೈದ್ಯರ ಸಮಾಲೋಚನೆ ತುಂಬ ಮುಖ್ಯ. ನೀವೇ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗೋದು ಬೇಡ. ಆರೋಗ್ಯ ಸ್ವಲ್ಪ ಹುಷಾರು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಶುಭವಾಗಲಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದ ಸದಸ್ಯರೊಟ್ಟಿಗೆ ಬಿದ್ದಂತಹ ಭಿನ್ನಾಭಿಪ್ರಾಯಗಳು ಹೋಗುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಸಕ್ರಿಯವಾಗಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಶುಭ ಘಟನೆಗಳು, ಶುಭ ಕಾರ್ಯಗಳು, ಶುಭ ಅನಿಸುವಂತಹ ವಿಚಾರದ ವಿನಿಮಯಗಳು ನಡೆಯುತ್ತವೆ.
ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣ ಉತ್ಪತ್ತಿಯಾಗುತ್ತೆ. ಯಾರು ನಿರುದ್ಯೋಗಿಗಳಿರ್ತೀರಿ ಅವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ನಿಮ್ಮ ವಿದ್ಯಾಭ್ಯಾಸದ ಅನುಸಾರ ಹೆಚ್ಚಿನ ಉದ್ಯೋಗಗಳು ಸಿಗುವಂಥದ್ದಾಗತ್ತೆ. ಹಲವು ಕ್ಷೇತ್ರಗಳಲ್ಲಿ ನೀವು ಉತ್ತಮವಾದಂಥ ಫಲಿತಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಬಹಳ ಶುಭವಾಗಿದೆ, ತೊಂದರೆ ಇಲ್ಲ. ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿರುದ್ಯೋಗಿಗಳಿಗೆ ಸ್ವಲ್ಪ ಕಷ್ಟದ ವಾತಾವರಣ. ಉದ್ಯೋಗಗಳು ಈ ವಾರ ಇನ್ನೇನು ಸಿಕ್ಬಿಡತ್ತೆ ಅಂತ ಅಂದ್ಕೊಳ್ತೀರಿ, ಬಟ್ ಆದರೆ ಸಿಕ್ಕೋದಿಲ್ಲ. ಎಲ್ಲೋ ಒಂದು ಕಡೆ ಮುಂದಕ್ಕೆ ಹೋಗೋದು ಆ ರೀತಿಯಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ತುಂಬ ಇರಬೇಕು. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಂತಹ ನಿರೀಕ್ಷಿತ ಮಟ್ಟದ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಾಪಾರ ವಿಸ್ತರಣೆಯಂತಹ ಪ್ರಯತ್ನಗಳು ಫಲವನ್ನು ಕೊಡೋದಿಲ್ಲ. ಸಾಲದ ಸಮಸ್ಯೆಗೆ ಸಿಲುಕು ಹಾಕ್ಕೊಳ್ಬೇಕಾಗತ್ತೆ. ಸಾಲದಲ್ಲಿ ನಿಮಗೆ ಹಲವಾರು ತೊಂದರೆ ತಾಪತ್ರಗಳು ಬರುವ ಸಾಧ್ಯತೆಗಳಿದ್ದಾವೆ. ತುಲಾರಾಶಿಯವರಿಗೆ ಹುಷಾರಾಗಿರಿ. ನಿಮ್ಮ ಅಭಿಪ್ರಾಯಗಳು ಬೇರೆಯವರ ಮೇಲೆ ವ್ಯಕ್ತಪಡಿಸಬೇಕಾದಾಗ ಹುಷಾರು. ನಿಮ್ಮ ಜೊತೆಗೇ ಇರ್ತಾರೆ, ಕೊನೆಗೆ ನಿಮಗೇ ಅಂತಾರೆ. ನಿಮ್ಮಲ್ಲೇ ಅಭಿಪ್ರಾಯಗಳನ್ನು ಅವರೇ ತಂದು ಹಾಕಿ ಕೊನೆಗೆ ನೀವು ಹೇಳಿದ ಹಾಗೆಯೇ ಅವರು ಇನ್ನೇನೋ ಮಾಡ್ತಾರೆ. ನಿಮ್ಮ ಜೀವನದ ಒಳಗುಟ್ಟುಗಳನ್ನು ನೀವು ಇಟ್ಕೊಳ್ಳೋದು ಭಾರಿ ಒಳ್ಳೆಯದು, ಹುಷಾರು. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದ ಸದಸ್ಯರೊಟ್ಟಿಗಿದ್ದಂತಹ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ, ವಿವಾದಗಳು ಕೊನೆಯಾಗತ್ವೆ. ನಿರುದ್ಯೋಗಿಗಳಿಗೆ ಪ್ರಯತ್ನಪಟ್ಟರೆ ಉತ್ತಮವಾದ ಉದ್ಯೋಗದ ಅವಕಾಶಗಳು ಸಿಗುತ್ತವೆ. ಬಾಲ್ಯದ ಗೆಳೆಯರೊಟ್ಟಿಗೆ ಒಂದಿಷ್ಟು ಪ್ರಯಾಣ ಮತ್ತು ಪ್ರವಾಸವನ್ನು ಹೋಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಧನಲಾಭವನ್ನು ವೃಶ್ಚಿಕ ರಾಶಿಯವರು ಈ ವಾರ ನೋಡೋಕ್ಕೆ ಸಾಧ್ಯ ಇದೆ. ಅಂದರೆ ಈ ವಾರ ಬಹಳ ಶುಭವಾದಂಥ ವಾರವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಆದರೂ ಸಹ ಮೈ ಮರೆಯೋದು ಬೇಡ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಉದ್ಯೋಗಿಗಳಿಗೆ ತಮ್ಮ ಸಹೋದ್ಯೋಗಿಗಳಿಂದ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಮತ್ತು ವಿವಾದಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮೇಲೆ ಅಪನಿಂದನೆಗಳು ಬರುವ ಸಾಧ್ಯತೆಗಳು ಧನಸ್ಸು ರಾಶಿಯವರಿಗೆ ಇರ್ತಕ್ಕಂಥದ್ದು, ಹುಷಾರಾಗಿರಿ. ವಾಹನ ಪ್ರಯಾಣದಲ್ಲಿ ಬಹಳ ಜಾಗ್ರತೆ. ಅಪಘಾತದ ಯೋಗ. ಸ್ವಲ್ಪ ನೀವೇನಾದರೂ ಓವರ್ ಸ್ಪೀಡಲ್ಲಿ ಓಡಿಸುವಂಥವರಾಗಿದ್ದರೆ, ಇಲ್ಲ ಒಂದಿಷ್ಟು ಯಾವುದೇ ರೀತಿಯಲ್ಲೂ ನಿಮಗೆ ಕೆಲವೊಬ್ಬರು ಇರ್ತಾರೆ, ತುಂಬ ರ್ಯಾಶ್ ಡ್ರೈವರ್ಸ್ಗಳಿರ್ತಾರೆ, ತುಂಬ ಸ್ಪೀಡು, ಜೊತೆಗೆ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡೋದಿಲ್ಲ, ತಮ್ಗೆ ಇಷ್ಟ ಬಂದ ಹಾಗೆ ಏನೇನೋ ಮಾಡ್ತಿರ್ತಾರೆ. ಆ ರೀತಿಯಾಗಿದ್ದರೆ ತುಂಬ ಜಾಗೃತಿಯಾಗಿರಿ. ಅಪಘಾತದ ಯೋಗ ಇದೆ, ಹುಷಾರು. ಇನ್ನು ಸೋದರ ಸಂಬಂಧಿಗಳೊಂದಿಗೆ ಆಸ್ತಿ ವಿವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮಕ್ಕಳ ಶೈಕ್ಷಣಿಕ ವಿಚಾರಗಳಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗ್ತದೆ. ದೈವಿಕ ಸೇವಾ ಕಾರ್ಯಗಳಲ್ಲಿ ಒಂದಿಷ್ಟು ಆಸಕ್ತಿ. ಯಾಕಂದರೆ ಸಮಸ್ಯೆ ಬಂದ ಮೇಲೆ ಅಲ್ವ ದೇವರುಗಳು ನೆನಪಾಗೋದು ನಮಗೆ. ಸಂಕಟ ಬಂದಾಗಲಂತೆ ವೆಂಕಟರಮಣ ಬೇಕಾಗೋದು. ಸಂಕಟ ಬರೋಕ್ಕಿಂತ ಮುಂಚೆನೇ ವೆಂಕಟರಮಣ ಅಂದರೆ ನಮಗೆ ಸಂಕಟವೇ ಬರಲ್ಲ. ಅದನ್ನು ಯಾರು ಯೋಚನೆ ಮಾಡಲ್ಲ. ಕೆಲವರು ಮಾಡ್ತಾರೆ, ತುಂಬ ಕಡಿಮೆ ಆ ರೀತಿಯಾಗಿ ಯೋಚನೆ ಮಾಡುವಂಥ ಜನ. ಆದರೂ ಸ್ವಲ್ಪ ಹುಷಾರಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಭೂಮಾರಾಟದಿಂದ ಬಹಳ ಉತ್ತಮವಾದ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಸಂಗಾತಿಯೊಟ್ಟಿಗೆ ಸಾಮರಸ್ಯದ ಬದುಕು. ದಾಂಪತ್ಯ ಕಲಹಗಳೇನಾದರೂ ಇದ್ದರೆ, ಕೌಟುಂಬಿಕ ಜೀವನದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿದ್ದರೆ ಅವೆಲ್ಲವೂ ಸಹ ನಿವಾರಣೆಯಾಗುತ್ತೆ. ವೃಥಾ ಖರ್ಚುಗಳೆಲ್ಲ ಕಡಿಮೆಯಾಗುತ್ತೆ. ಆದಾಯದಲ್ಲೊಂದಿಷ್ಟು ಚೇತರಿಕೆ ಮತ್ತು ಏರಿಕೆ ಕಂಡುಬರುತ್ತೆ. ಸಹೋದರರೊಟ್ಟಿಗಿದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮಾನಸಿಕ ಅಶಾಂತಿಗಳಿಂದ ದೂರಾಗ್ತೀರಿ. ತಾಯಿಗಿದ್ದಂತಹ ಅನಾರೋಗ್ಯ ದೂರ ಆಗೋದ್ರಿಂದ ಇನ್ನಷ್ಟು ಹೆಚ್ಚಿನ ಸಂತೋಷವನ್ನು ಮಕರ ರಾಶಿಯವರು ಪಡ್ಕೊಳ್ತೀರಿ. ನಿಮ್ಮ ಸುತ್ತ ಇರತಕ್ಕಂತಹ ವಾತಾವರಣ ಒಂದಷ್ಟು ಶುಭವಾಗಿ ನೋಡ್ಕೊಳ್ತೀರಿ ನೀವು. ಮತ್ತು ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿ, ಆದಾಯದಲ್ಲಿ ಏರಿಕೆಯನ್ನು ನೋಡುವಂಥದ್ದು ಇತ್ಯಾದಿ ಶುಭ ಫಲಗಳಿದ್ದಾವೆ ಮಕರ ರಾಶಿಯವರಿಗೆ ಈ ವಾರ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗುತ್ತೆ, ಯೋಚನೆ ಮಾಡೋದು ಬೇಡ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನಗಳು ಪ್ರಾಪ್ತವಾಗುತ್ತೆ. ನಟ ನಟಿಯರಿಗೆ, ರಂಗಕರ್ಮಿಗಳಿಗೆ, ಲೇಖಕರಿಗೆ, ವಿಜ್ಞಾನಿಗಳಿಗೆ, ಸಂಶೋಧಕರುಗಳಿಗೆ
ಅದೇ ರೀತಿಯಾಗಿ ಶಿಕ್ಷಕ ವೃಂದದಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೆ ಒಂದಿಷ್ಟು ವಿಶೇಷವಾದಂಥ ಪ್ರಶಸ್ತಿ ಪುರಸ್ಕಾರಗಳು ಬಂದು ಸೇರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತು ಮೇಲಧಿಕಾರಿಗಳ ಕಿರುಕುಳದಿಂದ ದೂರ ಆಗುವ ವಾತಾವರಣ ಜಾಸ್ತಿ ಇದೆ ಕುಂಭರಾಶಿಯವರಿಗೆ. ನಿರುದ್ಯೋಗಿಗಳಿಗೆ ಬೇಗ ಉದ್ಯೋಗ ಸಿಗ್ತಕ್ಕಂಥ ವಾತಾವರಣ ಈ ವಾರದಲ್ಲಿದೆ. ಹಣಕಾಸಿನ ವ್ಯವಹಾರಗಳು ಬಹಳ ಆಶಾದಾಯಕವಾಗಿರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಲಕ್ಕಿ ಅಂತಲೇ ಹೇಳಬಹುದು. ಈ ವಾರದಲ್ಲಿ ಇತರರಿಗೊಂದಿಷ್ಟು ಸಹಾಯವನ್ನು ಮಾಡ್ತೀರಿ, ಸಹಕರಿಸ್ತೀರಿ, ಒಳ್ಳೆಯ ಬೆಳವಣಿಗೆಯನ್ನು ನೋಡೋಕ್ಕೆ ಸಾಧ್ಯವಾಗುತ್ತೆ. ಒಂದಷ್ಟು ಹಲವು ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಈ ಒಂದು ವಾರದಲ್ಲಿ ನಿಮ್ಮ ಇಚ್ಛಿತ ಕೆಲಸ ಕಾರ್ಯಗಳು, ಶುಭವಾದ ವಾತಾವರಣ. ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡಿ, ಬಟ್ ಆದರೆ ಪರಿಹಾರವನ್ನು ಸಹ ಮಾಡಿಕೊಳ್ಬೇಕು. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಭೂ ಸಂಬಂಧಿತ ವಿಷಯಗಳಿಂದ ಏನಾದರೂ ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಾ ಇದ್ದರೆ ಅದರಿಂದ ವಿಮುಕ್ತರಾಗ್ತೀರಿ. ವೃತ್ತಿ ವ್ಯಾಪಾರ ವ್ಯವಹಾರಗಳ ಲಾಭಗಳನ್ನು ನೋಡ್ತೀರಿ. ಅದೇ ರೀತಿಯಾಗಿ ದೈವಿಕ ಸೇವಾ ಕಾರ್ಯಗಳಲ್ಲಿ, ದೇವರ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ತೀರ್ಥಕ್ಷೇತ್ರಗಳ ಭೇಟಿ, ಪುಣ್ಯಕ್ಷೇತ್ರಗಳ ದರ್ಶನವಾಗುತ್ತೆ. ಹಣಕಾಸಿನ ವ್ಯವಹಾರಗಳು ಸಾಧಾರಣವಾಗಿರುತ್ತೆ. ಹಾಗಂತ ಹೇಳಿ ತುಂಬ ನಿಮಗೆ ಹೆಚ್ಚಿನ ಲಾಭನೂ ತಂದುಕೊಡಲ್ಲ, ಅದೇ ರೀತಿಯಾಗಿ ನಷ್ಟವನ್ನು ಸಹ ಏನು ಮಾಡಲ್ಲ. ಒಂದು ರೀತಿ ಸಮಾನದವರೆಗೆ ನಿಮಗೆ ಏನು ಬೇಕೋ ಅದು ಸಿಗ್ತಾ ಹೋಗ್ತಾ ಇರುತ್ತೆ. ಪಾಲುದಾರಿಕಾ ವ್ಯವಹಾರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಗಳಿದೆ. ಮೀನರಾಶಿಯವರಿಗೆ ಹುಷಾರು. ಅದನ್ನು ಸ್ವಲ್ಪ ನೀವೇ ಜಾಗ್ರತೆಯಾಗಿ ಇದ್ದುಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಶುಭವಾಗಲಿ ಅಂತ ಹೇಳ್ತಾ, ಒಂದು ಹಣಕಾಸಿನ ವಿಚಾರಗಳಲ್ಲಿ ಬೇರೆಯವ್ರಿಗೆ ಏನಾದರೂ ನೀವು ಹಣಕಾಸನ್ನು ಕೊಡಬೇಕು ಅಂತಂದರೆ ಸ್ವಲ್ಪ ಜಾಗ್ರತೆಯಾಗಿರೋದು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಈ ವಾರದಲ್ಲಿ. ಯಾಕೆಂದರೆ ಮೀನರಾಶಿಯವ್ರಿಗೆ ಯಾವಾಗಲೂ ನಾನು ತುಂಬ ಹೇಳ್ತಿರ್ತೀವಿ, ನಿಮಗೆ ಕೊಡೋದು ಗೊತ್ತೇ ಹೊರತು ತೊಗೊಳ್ಳೋದು ಗೊತ್ತಿಲ್ಲ. ಮೀನರಾಶಿಯಾಗಿರಬಹುದು, ಸಿಂಹರಾಶಿಯವರಾಗಿರ್ಬಹುದು, ಮಿಥುನ ರಾಶಿಯವರಾಗಿರ್ಬೋದು, ಕಟಕ ರಾಶಿಯವರಾಗಿರ್ಬೋದು, ಇವ್ರಿಗೆ ಹೀಗೆ ಕೊಡೋಕ್ಕೆ ಬರುತ್ತೆ ಹೊರತು ವಾಪಸ್ ತೊಗೊಳ್ಳೋದಕ್ಕೆ ಬರಲ್ಲ. ತುಂಬಾ ಮೋಸ ಹೋಗ್ತಾರೆ ಮತ್ತು ಇವ್ರಿಗೆ ಮೋಸಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿದ್ದು ಜೀವನ ಮಾಡಿ, ಒಳ್ಳೆಯದಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ, ಇನ್ನು 2025ರಲ್ಲಿ ಪ್ರಮುಖವಾಗಿ ಮೇ 14ನೇ ತಾರೀಕಿನಂದು ನಡೀತಿರುವಂತಹ ಗುರು ಮಹಾಯಾಗ, 14ನೇ ತಾರೀಕು ಮೇ 2025ರಂದು ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭ ರಾಶಿಯಿಂದ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಹಲವು ರಾಶಿಗಳಿಗೆ ಗುರುಬಲವಿದೆ, ಹಲವು ರಾಶಿಗಳಿಗೆ ಗುರುಬಲವಿಲ್ಲ. ಗುರುಬಲ ಇದ್ದಂತಹವರು ಅದನ್ನು ಇನ್ನಷ್ಟು ಹೆಚ್ಚಿಗೆ ವೃದ್ಧಿ ಮಾಡಿಕೊಳ್ಳೋದಕ್ಕೆ, ಗುರುಬಲ ಇಲ್ಲದೇ ಇರುವಂಥವರು ಗುರುವಿನಿಂದ ಶ್ರೀರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಈ ಯಾಗ ಬಹಳ ಸಹಕಾರಿಯಾಗುತ್ತೆ. ಈ ಯಾಗದ ಸಂಪೂರ್ಣವಾದ ಉದ್ದೇಶ ಗುರುವಿನಿಂದ ನಿಮಗೆ ಯಾವುದೇ ರೀತಿಯಾಗಿ ದೋಷಗಳು ಉಂಟಾಗಬಾರ್ದು. ಯಾಕಂದರೆ 1 ವರ್ಷಗಳ ಕಾಲ ದೀರ್ಘವಾಗಿ ಒಂದು ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲದ ಅವಶ್ಯಕತೆ ಪ್ರತಿ ರಾಶಿಯವರೆಗೂ ಇದೆ. ನಿಮ್ಮ ಜೀವನದಲ್ಲಿ ಏನೇ ಶುಭ ಕಾರ್ಯಗಳು ನಡಿಬೇಕು, ಶುಭ ಘಟನೆಗಳು ನಡಿಬೇಕು, ಮದುವೆ ಆಗಿರಬಹುದು, ಸಂತಾನವಾಗಿರಬಹುದು, ಉಪನಯನವಾಗಿರಬಹುದು, ವಿದ್ಯೆ ಆಗಿರಬಹುದು, ಯಾವುದೇ ರೀತಿಯಾದ ಮನೆ ತಗೊಳ್ಳೋದು, ಮನೆ ಮಾರಾಟ ಮಾಡೋದು, ಆಸ್ತಿಗಳ ಸಂಚಯನ ಮಾಡಿಕೊಳ್ಳೋದು, ಆಸ್ತಿಗಳ ಮಾರಾಟ ಮಾಡುವಂಥದ್ದಿರ್ಬೋದು, ಗಂಡ ಹೆಂಡತಿ ಅನ್ಯೋನ್ಯ ದಾಂಪತ್ಯ ಇರುವಂಥದ್ದಿರಬಹುದು, ಎಲ್ಲ ವಿಚಾರಗಳಿಗೂ ಸಹ ಗುರುಬಲ ತುಂಬ ಅಂದರೆ ತುಂಬಾ ಪ್ರಮುಖವಾದಂತಹದ್ದು. ಹಾಗಾಗಿ ಈ ಗುರುಬಲ ಅಂತ ಬಂದ ಸಂದರ್ಭಕ್ಕೆ ಯಾವ್ಯಾವ ರಾಶಿಗೆ ಇದೆ ಅಥವಾ ಯಾವ್ಯಾವ ರಾಶಿಗೆ ಇಲ್ಲ ಅನ್ನೋದಕ್ಕಿಂತ ಇರುವಂಥವರು ಇನ್ನಷ್ಟು ಹೆಚ್ಚಿಗೆ ಬಲವನ್ನು ಪಡ್ಕೊಂಡು, ಇಲ್ಲದೇ ಇರತಕ್ಕಂಥವರು ರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಈ ಯಾಗ ಬಹಳ ಸಹಕಾರಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ಅಷ್ಟೇ ಈ ಒಂದು ಶುಭ ಸಂದರ್ಭದಲ್ಲಿ 14ನೇ ತಾರೀಕೇನು ಬದಲಾವಣೆ ಆಗ್ತಾ ಇದೆ ಅಂದೇ ಬೃಹಸ್ಪತಿಗೆ ಮಹಾಯಾಗವನ್ನು, ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಮತ್ತು ಗೋತ್ರ ಇದಿಷ್ಟನ್ನು ಸಹ ಕಳುಹಿಸಿ ಅದಕ್ಕೆ ಸೇವಾ ಶುಲ್ಕ 333 ರೂಪಾಯಿಗಳಿರುತ್ತವೆ. ಅದನ್ನು ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಬಹಳ ಒಳ್ಳೆ ಫಲಗಳನ್ನು ಅನುಭವಿಸಬಹುದು ಅಂತ ಹೇಳ್ತಾ, ಇದು ಗುರು ಮಹಾಯಾಗದ ವಿಶೇಷವಾದರೆ ಈ ವಾರದ 12 ರಾಶಿಯ ಫಲಾನುಫಲಗಳಿಗೆ ಅನುಸಾರವಾಗಿ ಪರಿಹಾರವನ್ನು ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ, ಬಹಳಷ್ಟು ಅನುಕೂಲವಾಗುತ್ತೆ. ಇನ್ನೇನು ನಮಗೆ ಬೇಸಿಗೆಯ ತೀವ್ರತೆ ನಮಗೆ ಇನ್ನೇನು ತಟ್ಟೋದಕ್ಕೆ ಹತ್ತಿರ ಬರ್ತಾ ಇದೆ. ಈಗಲೇ ನಮಗೆ ಇನ್ನೂ ಚಳಿಗಾಲ ಮುಗುದಿಲ್ಲ, ಆದರೂ ಸಹ ನಮಗೆ ಬಿಸಿಲಿನ ತಾಪ ನಿಧಾನವಾಗಿ
ಚುರುಕುಟ್ಟೋಕ್ಕೆ ಶುರುವಾಗಿದೆ. ಆದರೆ ಇನ್ನು ಮುಂದಕ್ಕೆ ಇನ್ನೂ ಯಾವ ಒಂದು ಹಂತಕ್ಕೆ ಹೋಗಿ ತಲುಪತ್ತೋ ಗೊತ್ತಿಲ್ಲ, ಭಗವಂತನೇ ಬಲ್ಲ. ಹಾಗಾಗಿ ನೀವೂ ಉಳ್ಕೊಳ್ಳಿ, ಪ್ರಾಣಿಗಳನ್ನು ಉಳಿಸಿ, ಪ್ರಕೃತಿಯನ್ನು ಉಳಿಸಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಈ ವಾರದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಲಲಿತಾ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಭೇಟಿ ಮಾಡೋಣ. ಇದಾಗಿತ್ತು ಈ ವಾರದ 12 ರಾಶಿಯ ವಾರ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.